ನೋಡಿ ಇದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸಣ್ಣ ಕಟ್ ಮಾಡಬೇಕು. ಇದೆಲ್ಲ ಮಿಕ್ಸಿಗೆ ಪೌಡ್ರ್ ಮಾಡ್ಕೋಬೇಕು. ಹಣ್ಣೆಲ್ಲ ಮ್ಯಾಶ್ ಮಾಡ್ಕೋಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರಾ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ ಯುಗಾದಿ ಹಬ್ಬ ಇವತ್ತು. ನಿಮ್ಮೆಲ್ರಿಗೂ ನಮ್ಮ ಕಡೆಯಿಂದ ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತು ಇವತ್ತೇ ನಾನು ಏನೇನು ಮಾಡ್ತೀನಿ ಅಂತಂದು ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ನೀವು ನೋಡೋಕ್ಕೆ ತಯಾರಿದ್ದೀರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ. ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನು ಮಾಡ್ತೀನಪ್ಪ ಅಂತಂದು ನಿಮಗೆ ತೋರಿಸ್ತೀನಿ. ನಾನು ಇವತ್ತು ಹಬ್ಬ ಅಲ್ಲ, ಯುಗಾದಿ ಹಬ್ಬ. ಹಾಗಾಗಿ ನಾನು ಬೆಳಗ್ಗೆನೇ ಎದ್ದು ಕಸ ಗುಡಿಸಿ ನೆಲ ಒರೆಸಿದ್ದಾಯಿತು, ದೇವ್ರಿಗೆ ನಮಸ್ಕಾರ ಮಾಡಿ ಬಂದದ್ದಾಯಿತು. ಇವಾಗ ನಾನು ಹಬ್ಬಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಬೇವು ಮಾಡ್ತಾಯಿದ್ದೀನಿ. ಬೇವು ಯಾವ ಥರ ಮಾಡಬೇಕಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಈ ವರ್ಷ ಬೇವು ಎದ್ರಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಮಡಿಕೆಯಲ್ಲಿ ಮಾಡ್ತಾಯಿದ್ದೀನಿ. ಈ ಮಡಿಕೆ ಯಾರು ಕೊಟ್ಟಿದ್ದು ನಮ್ಮ ಬೀಗರು ಕೊಟ್ಟಿದ್ದು. ಇದು ಮಡಿಕೆ ಹೊಸ ಮಡಿಕೆನೇ ಇದು. ಹಾಗಾಗಿ ಈ ಥರ ಇವತ್ತು ಮಣ್ಣಿನ ಮಡಿಕೆಯಲ್ಲಿ ಬೇವು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಎಲ್ಲ ಮಡಿಕೆಯಲ್ಲೇ ಮಾಡ್ತಾರೆ. ಇಲ್ಲಿ ಏನಕ್ಕೆ ಮಡಿಕೆ ಸುಮ್ಮನೆ ಅಂತಂದು ನಾನು ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೆ. ಈ ವರ್ಷ ನಾನು ಈ ಮಡಿಕೆಯಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ. ನೋಡಿ, ಅಕ್ವೇರಮ್ ತುಂಬ ಗಲೀಜಾಗಿತ್ತು. ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು, ನೀವು ಅಕ್ವೇರಮ್ ಕ್ಲೀನ್ ಮಾಡಿ, ನಾನು ಬೇವು ಮಾಡ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಮಾಡ್ತೀನಿ ಅಂತಂದು ನಮ್ಮ ಮನೆಯವರು ಕ್ಲೀನ್ ಮಾಡ್ತಾಯಿದ್ರು. ತುಂಬ ದಿನ ಆಯಿತು ಕ್ಲೀನ್ ಮಾಡ್ಲಾರೆ. ಇದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸಣ್ಣ ಕಟ್ ಮಾಡಬೇಕು. ಇದೆಲ್ಲ ಮಿಕ್ಸಿಗೆ ಪೌಡ್ರ್ ಮಾಡ್ಕೋಬೇಕು. ಹಣ್ಣೆಲ್ಲ ಮ್ಯಾಶ್ ಮಾಡ್ಬೇಕು. ನೋಡಿ, ಅದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸಣ್ಣ ಕಟ್ ಮಾಡಿದ್ದೀನಿ ನಾನು. ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಪುಟಾಣಿ, ಕೊಬ್ಬರಿ, ಗಸಗಸೆ, ಏಲಕ್ಕಿ, ಲವಂಗ, ಸೊಪ್ಪುಗಳೆಲ್ಲ ಮಿಕ್ಸಿಂಗ್ ಹಾಕಿ ಪೌಡ್ರ್ ಮಾಡಿ ಇಟ್ಟಿದ್ದು. ಅದನ್ನೆಲ್ಲ ಯಾಕಂದರೆ ಖರ್ಜೂರದೆಲ್ಲ ಇರುತ್ತಲ್ಲ ಮುದ್ದೆ, ಹಾಗಾಗಿ ನಾನು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿಡ್ತೀನಿ. ಅದೆಲ್ಲ ಬಿಟ್ಕೊಳ್ಳುತ್ತೆ ಕ್ಲೀನಾಗಿ, ಒಂದೊಂದು ಬಿಡಿಯಾಗಿ. ಹಾಗಾಗಿ ನೀರಲ್ಲಿ ನೆನೆಸಿಟ್ಟೆ. ಇದು ಬೆಲ್ಲ ಒಂದು ಪಾತ್ರೆಯಲ್ಲಿ ಕರಗಿಸೋಕಿಟ್ಟಿದ್ದೆ, ಸಣ್ಣ ಕಟ್ ಮಾಡಿ ನೀರು ಹಾಕಿಟ್ಟಿದ್ದೆ. ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಸೋಸ್ತಾ ಇದ್ದೀನಿ, ಯಾಕಂದರೆ ಬೆಲ್ಲದಲ್ಲಿ ಕಲ್ಲಿರುತ್ತಲ್ಲ, ಹಾಗಾಗಿ ನಾನು ಸೋಸಿ ಬೆಲ್ಲದ ನೀರು ಹಾಕಿದೆ. ಅದಾದಮೇಲೆ ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚಿ ಹುಣಸೆಹಣ್ಣನ್ನು ಸೋಸ್ತಾ ಇದ್ದೀನಿ. ಯಾಕಂದರೆ ಅದ್ರ ಹುಣಸೆಹಣ್ಣನ್ನು ಮೇಲಿಂದ ಸಿಪ್ಪೆ ಇರುತ್ತಲ್ಲ, ಅದು ಬಾಯಲ್ಲಿ ಬಂದರೆ ಚೆನ್ನಾಗಿರಲ್ಲ. ಹಂಗಾಗಿ ಅದನ್ನು ಸೋಸಿದೆ. ಅದಾದಮೇಲೆ ಮಾವಿನಕಾಯಿನೂ ಸ್ವಲ್ಪ ತೊಗೊಂಡಿದ್ದೀನಿ. ಯಾಕಂದರೆ ಸ್ವಲ್ಪನೇ ನಾನು ಮಾಡೋದಲ್ಲ ಬೇವು, ಹಾಗಾಗಿ ಸ್ವಲ್ಪನೇ ತೆಗೆದು ತುರಿದು ಅದನ್ನು ಹಾಕಿದೆ. ಅದಾದಮೇಲೆ ದ್ರಾಕ್ಷಿನ ಸಣ್ಣ ಕಟ್ ಮಾಡಿದೆ. ಅದಲ್ಲದೆ ಮತ್ತು ಕಟರಿಂದನೂ ಕಟ್ ಮಾಡಿದೆ. ಇನ್ನೂ ಚಿಕ್ಕದಾಯಿತು, ಅದು ತುಂಬ ಚೆನ್ನಾಗಾಯಿತು. ಇವಾಗ ಅದನ್ನು ಹಾಕಿ ಕಲಿಸ್ತಾ ಇದ್ದೀನಿ ಚೆನ್ನಾಗಿ. ಅದು ಕಲಿಸಿದ್ದಾದಮೇಲೆ ಇವಾಗ ನಾನೇನು ಡ್ರೈ ಫ್ರೂಟ್ಸ್ ಅದೆಲ್ಲ ನೀರು ಹಾಕಿ ನೆನೆಸಿಟ್ಟಿದ್ದೀನಲ್ಲ, ಇವಾಗ ಅದೆಲ್ಲ ಬಿಟ್ಕೊಂಡಾದಮೇಲೆ ಇವಾಗ ನೋಡಿ ಅದನ್ನು ಮಡಿಕೆಯಲ್ಲಿ ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕಿ ಒಂದ್ಸರಿ ಎಲ್ಲ ಚೆನ್ನಾಗಿ ಕಲಿಸಾದ್ಮೇಲೆ ಇವಾಗ ಹಣ್ಣು ಹಾಕಬೇಕು. ಹಣ್ಣು ಯಾವುದಪ್ಪ ಅಂದರೆ ಅದು ಬಾಳೆಹಣ್ಣು ತೊಗೋಬೇಕು. ಬಾಳೆಹಣ್ಣು ಸಿಪ್ಪೆ ತೆಗೆದು ನೋಡಿ ಚೆನ್ನಾಗಿ ಸಣ್ಣ ಕಟ್ ಮಾಡಬೇಕು. ಕೈಲೇ ಕಿವುಚಿನೂ ಹಾಕ್ಬೋದು, ಸಣ್ಣ ಕಟ್ ಮಾಡಿನೂ ಹಾಕ್ಬೋದು. ನಿಮ್ಗೆ ಹೆಂಗೆ ಅನಿಸುತ್ತೆ ಆ ಥರ ಮಾಡ್ಬೋದು. ಅದಾದಮೇಲೆ ಕರ್ಬೂಜನೂ ಅಷ್ಟೇ. ಕರ್ಬೂಜ ತುಂಬ ಹಣ್ಣಾಗಿರೋದಿದ್ದರೆ ಚೆನ್ನಾಗಿ. ಇದು ಸ್ವಲ್ಪ ಗಟ್ಟಿ ಇತ್ತು ನಂದು, ಹಿಂಗಾಗಿ ಸಣ್ಣ ಕಟ್ ಮಾಡಿ ಕೈಯಲ್ಲಿ ಮ್ಯಾಶ್ ಮಾಡೋಕ್ಕಾಗಲಿಲ್ಲ. ಹಿಂಗಾಗಿ ಸಣ್ಣನೇ ಕಟ್ ಮಾಡಿದೆ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಸಣ್ಣ ಕಟ್ ಮಾಡಿ ಅದನ್ನು ಹಾಕಿದೆ ಮಡಿಕೆಯಲ್ಲಿ. ಆಮೇಲೆ ಲಾಸ್ಟಿಗೆ ಪುಟಾಣಿ ಹಿಟ್ಟು ಹಾಕಬೇಕು. ನೀರಲ್ಲಿ ಕಲಸಿ ಪುಟಾಣಿ ಹಿಟ್ಟು ಹಾಕಿ ನೋಡಬೇಕು. ನಿಮಗೆ ತಿಳುವಾದರೆ ಇನ್ನೂ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಬೋದು. ಗಟ್ಟಿಯಾದರೆ ಹಾಕಬಾರ್ದು. ತುಂಬ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ. ಸ್ವಲ್ಪ ಮೀಡಿಯಮ್ ಇದ್ದರೆ ಚೆನ್ನಾಗಿ ಕುಡಿಯೋಕ್ಕೆ. ಅದಾದಮೇಲೆ ಬೇವಿನ ಹೂವು ನೋಡಿ, ಬೇವಿನ ಹೂವು ನೀರಲ್ಲಿ ತೊಳೆದು ಅದನ್ನು ಬೇವಿನ ಹೂವನ್ನು ಹಾಕಿದೆ ನಾನು ಮಡಿಕೆಯಲ್ಲಿ. ಹಾಕಿ ಒಂದು ರೌಂಡ್ ಎಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಎಲ್ಲ ಕಲಿಬೇಕಲ್ಲ, ಎಲ್ಲ ಕಲಿಸಿದೆ ನಾನು. ನೋಡಿ ಎಷ್ಟು ಚೆನ್ನಾಗಾಯ್ತು ನೋಡಿ ಬೇವು. ಯಾಕಂದರೆ ನಾನು ನಮ್ಮ ಮನೆಯವರಿಬ್ಬರೇ, ನಮ್ಮಿಬ್ರಿಗೂ ಸ್ವೀಟ್ನ ಆಗೋದಿಲ್ಲಲ್ಲ, ಹೀಗಾಗಿ ಸ್ವಲ್ಪನೇ ಮಾಡಿದೆ, ಅರ್ಧ ಮಡಿಕೆನೇ ಮಾಡಿದೆ ನಾನು. ಆದ್ರೂ ಬೆಲ್ಲ ಸ್ವಲ್ಪನೇ ಹಾಕಿದೆ ನಾನು. ಹಾಕಿ ಇವಾಗ ನಾನು ಮಡಿಕೆಗೆ ತೋರಣ ಕಟ್ತಾಯಿದ್ದೀನಿ. ತೋರಣ ಆದಮೇಲೆ ಹೂವು ಕಟ್ಟಿದಾದಮೇಲೆ ಈಗ ನಾನು ಅದಕ್ಕೆ ಅರಿಶಿನ ಕುಂಕುಮ ಅದೆಲ್ಲ ಹಚ್ತಾ ಇದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದು ದೇವ್ರ ಮನೆಗೆ ಒಯ್ದು ಅಲ್ಲೇ ಪೂಜೆ ಮಾಡ್ತೀನಿ. ಯಾವಾಗಲೂ ಜನ ಜಾಸ್ತಿ ಇರ್ತಿದ್ರಲ್ಲ, ದೊಡ್ಡ ಪಾತ್ರೆಯಲ್ಲಿ ಇಲ್ಲೇ ಅಡುಗೆ ಮನೆಯಲ್ಲಿ ಗ್ಯಾಸ್ ಕಟ್ಟೆ ಮೇಲೆ ಇಟ್ಟು ಪೂಜೆ ಮಾಡ್ತಾಯಿದ್ದೆ ನಾನು. ಇವು ಈ ಸರ ಚಿಕ್ಕದೆಲ್ಲ ಮಡಿಕೆ, ಹಾಗಾಗಿ ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡಿದ್ರಾಯ್ತು ಅಂಥೇಳಿ ನಾನು ದೇವ್ರ ಮನೆಯಲ್ಲಿನೇ ಒಂದು ಸೈಡು ಇಟ್ಟು ಎಲ್ಲ ಒಟ್ಟಿಗೆ ಪೂಜೆ ಆಗುತ್ತಲ್ಲ ಅಂತಂದು ಹಿಂಗಾಗಿ ದೇವ್ರ ಮನೆಯಲ್ಲೇ ಸೈಡಿಗಿಟ್ಟು ನಾನು ಪೂಜೆ ಮಾಡಿದೆ. ನೋಡಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿದ್ದಾದಮೇಲೆ ತೊಗೊಂಡೋಗಿ ದೇವ್ರ ಮನೆಯಲ್ಲಿ ಇಡ್ತೀನಿ ನಾನು. ಇಡೋಷ್ಟರಲ್ಲಿ ಈ ಕಡೆ ನಮ್ಮ ಮನೆಯವ್ರನ್ನೂ ಅಕ್ವೇರಮ್ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ.
ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣ್ತಾ ಇದೆ ನೋಡಿ. ಆ ಕಡೆ ಒಂದು ಫಿಶ್ಶು, ಎಡಗಡೆ ಒಂದು ಫಿಶ್ಶು, ಬಲಗಡೆ ಒಂದು ಫಿಶ್ ಪಾಪ ಕೆಳಗಡೆನೇ ಕೂತಿದೆ. ಯಾಕಂದರೆ ನೀರು ತೆಗಿಬೇಕಾದ್ರೆ ನಮಗೇನು ಮಾಡಿಬಿಡ್ತವೆ ಅಂತ ಹೆದರ್ಕೊಂಡು ಪಟ 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 ಒದ್ದಾಡಿ ಸೈಲೆಂಟ್ ಆಗಿಬಿಡ್ತವೆ. ಇವಾಗ ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊತವೆ, ಆಮೇಲೆ ಚೆನ್ನಾಗಿ ಓಡಾಡ್ತವೆ. ಮತ್ತು ಎಷ್ಟು ಚೆನ್ನಾಗಿದೆ, 4 ಫಿಶ್ ಇದೆ, ಒಂದು ಚಿಕ್ಕದಿದೆ. ತುಂಬ 1 ವರ್ಷ ಮೇಲೇ ಆಯಿತು ಇವು ತಂದು ನಾವು. ಚೆನ್ನಾಗಿದ್ದಾವೆ, ದೇವರಿಗೆ ಚೆನ್ನಾಗಿ ಇಟ್ಟಿರಲಿ. ಅಕ್ವೇರಿಯಂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಸ್ತ್ ಕಾಣಕತ್ತೀರಿ. ಯುಗಾದಿ ಹಬ್ಬ ಜೋರು ಅದು. ಸರಿ ಬನ್ರಿ, ಚಂದ ಕಾಣಕತ್ತೀರಿ. ಇಂದು ನಾ ಅಂತೂ ರೆಡಿ ಆಗಿನ್ವಾ. ಇನ್ನು ನಿಂದು ಎಷ್ಟೊತ್ತು ರೆಡಿ ಆಗೋದು? ಆಯ್ತಿಲ್ಲ? ನಿಂದು ರೆಡಿ ಆಯ್ತಾ? ಜೋರು ಐತೆ ಹಬ್ಬ ಹಂಗಂದ್ರೆ. ಚಲೋ ಕಾಣ್ತದೆ. ಸೀರೆ ಚಲೋ ಐತಿ, ಮ್ಯಾಚಿಂಗ್ ಐತಿ ನೋಡ. ಹೌದಾ? ಹೌದು ನೋಡಿ. ಸರಿ. ನೀ ಜೋರು ರೆಡಿ ಆಗ್ತೀವಿ ಯಾವಾಗಲೂ. ಹೌದು, ಚಂದ ಐತೆ. ಪೂಜೆ ಮಾಡಮ್ಮ. ಫಸ್ಟ್ ತೋರಣ ಕಟ್ಟ ಬಾಗಿಲಿಗೆ. ಓಕೆ ನಡಿ. ತೋರಣ ಕಟ್ಟಿದ್ಮೇಲೆ ಪೂಜೆ ಮಾಡೋಣ. ಸರಿ. ಪೂಜೆದೆಲ್ಲ ರೆಡಿ ಮಾಡಿ ನಾನು. ಆಯ್ತು. ಇವಾಗ ತೋರಣ ಕಟ್ಟಿದ್ರೆ ಪೂಜೆ ಸ್ಟಾರ್ಟ್ ಮಾಡೋಣ. ಓಕೆ ನಡಿ. ಬನ್ನಿ. ನೋಡಿ ನಮ್ಮ ಮನೆಯವ್ರು ತೋರಣ ಕಟ್ಟಿದ್ರು. ಆ ಕಡೆ ಈ ಕಡೆ ಏನಿಟ್ಟಿರಿ? ಇದು ಬೇವು. ಬೇವು, ಬೇವಿನ ಎಲೆ. ಹಬ್ಬ ಅಂದ್ರೆ ಫಸ್ಟ್ ಬಾಗಿಲಿಗೆ ತೋರಣ ಕಟ್ಟಿದ್ರೆ ಲಕ್ಷಣ ಹಬ್ಬ ಅಂತ ಕಾಣಿಸ್ತದೆ. ಇವಾಗ ಹೂವು ಹಾಕಕತ್ತಾರ. ಬನ್ನಿ, ಈಗ ಹೊರಗಿನ ಬಾಗಿಲಿಗೆ ಹಾಕೊಂಡು ಬನ್ನಿರಿ. ನೋಡಿ ನಮ್ಮ ಮನೆಯವರು ದೇವ್ರ ಮನೆ ಬಾಗಿಲಿಗೂ ತೋರಣ ಕಟ್ಟಿದ್ರು, ಹೂವು ಹಾಕಿದ್ರು. ಆ ಕಡೆ ಈ ಕಡೆ ಬೇವಿನ ಎಲೆ ಕಟ್ಟಿದ್ರು. ಅದೇ ಥರನೇ ಮೇನ್ ಬಾಗಿಲು ತಲೆಬಾಗ್ಲಿಗೂ ತೋರಣ ಕಟ್ಟಿದ್ರು, ಹೂವು ಹಾಕಿದ್ರು. ಆ ಕಡೆ ಈ ಕಡೆ ಬೇವಿನ ಎಲೆ ಕಟ್ಟಿದ್ರು, ತುಳಸಿಗೂ ಹೂವು ಇಟ್ಟರು. ಇವಾಗ ನೋಡಿ ಮೇನ್ ಬಾಗಿಲು ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆ ಅಲ್ಲ. ಯಾವುದೇ ಒಂದು ಪ್ರತಿಯೊಂದು ಹಬ್ಬಕ್ಕಾಗಲಿ ಮತ್ತು ಸಮಾರಂಭ, ಮದುವೆ ಯಾವುದೇ ಸಮಾರಂಭಕ್ಕಾಗಲಿ ಬಾಗಿಲಿಗೆ ತೋರಣ ಹೂವು ಕಟ್ಟಿದ್ರೇ ಲಕ್ಷಣ ಅದು. ಅದಾದಮೇಲೆ ನಾನು ದೇವರು ಮನೆ ಎಲ್ಲ ಅಲಂಕಾರ ಮಾಡಿದ್ದೆ. ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೀನಿ. ನಾನು ದೀಪ ಹಚ್ಚಿದೆ. ದೀಪ ಹಚ್ಚಿ ಗಂಧದ ಕಡ್ಡಿ ಬೆಳಗ್ತಾ ಇದ್ದೀನಿ. ಇವಾಗ ಮೇನ್ ಬಾಗಿಲಿಗೂ ಬೆಳಗ್ಗೆ ಬಂದಾದಮೇಲೆ ತೆಂಗಿನಕಾಯಿ ಹೊಡೆದಾದ್ಮೇಲೆ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಇಟ್ಟು ನೀರು ಪೂರೈಸಿ ನೈವೇದ್ಯ ತೋರಿಸಿದ್ಮೇಲೆ ಇವಾಗ ನಾವು ನಮಸ್ಕಾರ ಮಾಡ್ತಾಯಿದ್ವಿ. ನಾನು ನಮಸ್ಕಾರ ಮಾಡಿದ್ದೆ, ನಮ್ಮ ಮನೆಯವ್ರನ್ನೂ ನಮಸ್ಕಾರ ಮಾಡಿದರು. ಹಾಯ್ ಫ್ರೆಂಡ್ಸ್, ನಮ್ಮ ಕಡೆಯಿಂದ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕರೆಕ್ಟ್ ಏನೋ ಸೂಪರ್, ಪರ್ಫೆಕ್ಟ್. ಯುಗಾದಿ ಹಬ್ಬ, ಹ್ಯಾಪಿ ಯುಗಾದಿ. ನೋಡಿ ದೇವ್ರ ಮನೇಲಿ ಯಾವ ಥರ ನಾನು ಪೂಜೆ ಮಾಡಿದ್ದೀನಿ ನಿಮ್ಮೆಲ್ರಿಗೂ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆಯಲ್ಲ ಪೂಜೆ. ನನಗಂತೂ ಖುಷಿ ಆಯಿತು ಪೂಜಾ ಅಲಂಕಾರ ನೋಡಿ. ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊತೀನಿ. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ಮತ್ತು ಈ ವಿಡಿಯೋ ಯುಗಾದಿ ಹಬ್ಬದ ಬೇವು ಮಾಡೋದು ಯಾವ ಥರ ಅಂತಂದು ನಿಮ್ಗೆ ತೋರಿಸಿದ್ದೀನಿ ನಾನು. ಅದು ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಯಾರು ಇನ್ನೂ ಹೊಸಬರು ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರದ್ದು ಸಪೋರ್ಟ್ ಇದೇ ಥರನೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಥರ ಸಪೋರ್ಟ್ ಇರಲಿ ನಿಮ್ಮೆಲ್ಲರದ್ದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬೈ, ಟೇಕ್ ಕೇರ್.